ಮೇಡಮ್, ತಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಮೀನಾಕ್ಷಿ ಅಂಬಯ್ಯ ಗೊತ್ತಿದ್ದಾರೆ ಅಂತ. ಮೂಲತಃ ತಾವು ಎಲ್ಲಿಂದ ಅವರು? ನಾನು ಇಲ್ಲೇ ಕಲಬುರಗಿ. ಈ ಕ್ಷೇತ್ರದಲ್ಲಿ ತಮಗೆ ಇಂಟ್ರೆಸ್ಟ್ ಹೇಗೆ ಬಂತು ಅಂತ? ನಾನು ಚಿಕ್ಕವಳಿಂದ ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದೆ. ಬೇರೆ ಬೇರೆ ಹಾಬೀಸ್ ಇದೆ, ಕ್ರಾಫ್ಟ್ ವರ್ಕ್ ಎಲ್ಲ ಮಾಡ್ತಿದ್ದೆ. ಆದ ತಕ್ಷಣ ಬೇಗ ಮದುವೆ ಆಗೋಯ್ತು. ಈಗೆಲ್ಲ ವರ್ಕೆಲ್ಲ ಹೀಗೆ ಮರೆ ಆಗೋಯ್ತು. ಆಮೇಲೆ ಮತ್ತೆ ನನ್ನ ಮಗ ಆದಮೇಲೆ ಅವ್ನ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಅದೆಲ್ಲ ಮಾಡಿಕೊಡ್ತಿದ್ದೆ. ಪ್ರೈಸ್ ಎಲ್ಲ ಅವನಿಗೆ ಇದು ಆಗ್ತಿತ್ತು. ಆಮೇಲೆ ಕೊರೋನಾ ಟೈಮಲ್ಲಿ ಕೂತ್ಕೊಂಡು ಏನಾದರೂ ಮಾಡಬೇಕು ಅಂತ ಆ ಕ್ರಾಫ್ಟ್ ವರ್ಕಿಂದ ಕ್ಯಾನ್ವಾಸಿಗೆ ಬಂದೆ ನಾನು. ಓಕೆ. ಸೊ ಅಂದರೆ ನಿಮ್ಮ ಮುಂಚೆ ಫ್ಯಾಮಿಲಿನಲ್ಲಿ ಬ್ಯಾಕ್ಗ್ರೌಂಡ್ ಈ ರೀತಿ ಈ ಫೀಲ್ಡಲ್ಲಿ ಇರೋದು ಏನಾದರೂ ಇದೆನಾ ಅಂತ? ಇಲ್ಲಿ ಅಮ್ಮ ಎಲ್ಲ ಇದು ಬ್ಯಾಗು, ಆಮೇಲೆ ಸಾರಿ ಮೇಲೆ ಆ ಥರ ಅಮ್ಮ ಎಲ್ಲ ಬೇರೆ ಬೇರೆ ನಾವು ಮಾಡ್ತಿದ್ರು. ಅದನ್ನು ನೋಡಿ ಮಾಡೋ ಆಸಕ್ತಿನೂ ಇತ್ತು. ಮನೆಯಿಂದ ತುಳಸಿ ಮಂಟಪ, ಗಣೇಶ, ಅದು ಆ ಥರ ಏನೋ ಮಾಡ್ತಿದ್ರು ಅವರೆಲ್ಲ. ಅದೆಲ್ಲ ನೋಡಿ ಮೇಟೆ ಬಟ್ಟೆ ಮೇಲೆ ವರ್ಕು ಆ ಕಾಲದಲ್ಲಿ ಅದೆಲ್ಲ ನೋಡಿ ನನಗೂ ಏನೋ ಮಾಡಬೇಕು ಅಂತ. ಅಂದರೆ ಈಗ ನೀವು ಈ ಫೀಲ್ಡಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಎಷ್ಟು ವರ್ಷ ಆಯಿತು ಅಂತ? ಇವಾಗ ಆಕ್ಟಿವ್ ಆಗಿ ಸುಮಾರು 8 ವರ್ಷ ಆಯಿತು. ಸೊ 8 ವರ್ಷದಲ್ಲಿ ತಾವು ಸರಿಸುಮಾರು ಹತ್ತತ್ರ ಅಂದರೆ ಎಷ್ಟು ಐಟಮ್ಸ್ನ ನೀವು ರೆಡಿ ಮಾಡಿರ್ಬೋದು ಅಂತ ಒಂದು ಅಂದಾಜಿದೆ ನಿಮಗೆ? ನಾನು ಸುಮಾರು 200ಕ್ಕಿಂತ ಹೆಚ್ಚು ಕ್ರಾಫ್ಟ್ ವರ್ಕ್ ಮಾಡಿದ್ದೀನಿ. ಇವಾಗ ಸುಮಾರು ಒಂದು 100 ಪೇಂಟಿಂಗ್ಸ್ ಆಗಿದೆ. 100 ಪೇಂಟಿಂಗ್ಸ್. ಸೊ ಇದುವರೆಗೂ ತಾವು ಎಲ್ಲೆಲ್ಲಿ ಹೋಗಿ ಪ್ರದರ್ಶನ ಮಾಡಿದ್ದೀರಾ? ನಾನು ಬೆಂಗಳೂರು, ಮೈಸೂರು ದಸರಾದಲ್ಲಿ, ದಾವಣಗೆರೆ, ಮುಂಬೈ ಆರ್ಟಿಕಲ್ ಶೋ ಅಂತ ಅಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿದ್ದೀರಾ? ಸೊ ನಿಮಗೆ ಜಾಸ್ತಿ ಖುಷಿ ಕೊಟ್ಟಿದ್ದು ಎಲ್ಲಿ ತಾವು ಹೋದಾಗ ಅಂತ? ನನಗೆ ಮೈಸೂರು ದಸರಾ ತುಂಬ ಚೆನ್ನಾಗಿ ಅನಿಸ್ತು. ಮುಂಬೈಯಲ್ಲೂ ಕೂಡ. ಆಮೇಲೆ ಬೆಂಗಳೂರು ಚಿತ್ರಸಂತೆ. ಆದರೆ ಅದು ಸ್ಥಳದಲ್ಲೆಲ್ಲ ಕಲಾವಿದರಿಗೆಲ್ಲ ಒಳ್ಳೆ ಅವಕಾಶಗಳು ಸಿಗುತ್ತೆ, ಐಡೆಂಟಿಫೈ ಆಗುತ್ತೆ. ಚೆನ್ನಾಗಿ ಅನಿಸ್ತು. ಇಲ್ಲೂ ಚೆನ್ನಾಗಿದೆ. ಈ ಸರಿ ಎಲ್ಲ ತುಂಬ ಪಬ್ಲಿಸಿಟಿ ಆಗಿದೆ ಕಲಬುರಗಿಯಲ್ಲಿ ಕೂಡ. ಇದೇ ಥರ ಪ್ರತಿ ವರ್ಷ ಇದು ನಡ್ಕೊಂಬರ್ಬೇಕು, ಇನ್ನೂ ಹೆಚ್ಚೆಚ್ಚು ಜನ ಬರಬೇಕು ಅಂತ ಆಸೆ ಪಡ್ತಾರೆ. ಓಕೆ ಮ್ಯಾಮ್, ಇದು 11ನೇ ವರ್ಷ ಚಿತ್ರಸಂತೆ ಕಲಬುರಗಿನಲ್ಲಿ. ಸೊ ಈ ಮುಂಚೆ ತಾವು ನೋಡ್ಕೊತಾ ಬಂದಿದ್ದೀರಾ. ಸೊ ಇನ್ನೂ ಏನದಕ್ಕೆ ಆ್ಯಡ್ ಮಾಡಿದ್ರೆ ಇನ್ನಷ್ಟು ಕಲಾವಿದರಿಗೆ ಎಕ್ಸ್ಪೋಸ್ ಸಿಗುತ್ತೆ, ಇದು ಇನ್ನಷ್ಟು ಯಶಸ್ವಿ ಆಗುತ್ತೆ ಅಂತ ನಿಮ್ಮ ಅನಿಸುತ್ತೆ? ಇನ್ನೂ ಕಲಾವಿದರಿಗೆ ಮುಂಚೆನೇ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು, ಆಮೇಲೆ ಹೊರಗಡೆ ಜನತೆಗೂ ಇಲ್ಲಿ ಇದೆ ಅಂತ ಮುಂಚೆನೇ ಪಬ್ಲಿಸಿಟಿ ಎಲ್ಲ ಮಾಡಿದ್ರೆ ಕಲಾವಿದರಿಗೂ ಒಂದು ಒಳ್ಳೆ ಇದು ಸಿಗುತ್ತೆ, ವೇದಿಕೆಗಳು. ಆಮೇಲೆ ಇನ್ನೂ ದೊಡ್ಡ ದೊಡ್ಡ ಮುಖಂಡರೆಲ್ಲ ಇದ್ದಾರೆ. ಇಂಥ ಸಂಸ್ಥೆಗಳಿಗೆಲ್ಲ ಹೆಲ್ಪ್ ಮಾಡಬೇಕು. ಮಾಡಿದ್ರೆ ಒಂದು ಇದಕ್ಕೆ ಸಪೋರ್ಟ್ ಕೊಟ್ಟರೆ ಇನ್ನೂ ಬೆಳೆಯೋ ಅವಕಾಶಗಳು ಇದೆ ಇಲ್ಲಿ ಕಲಾವಿದರಿಗೆ ಅಂತ. ಮ್ಯಾಮ್, ಈಗ ಮೊಬೈಲ್ಸ್ ಎಲ್ಲ ತುಂಬ ಅಪ್ಡೇಟ್ ಆಗಿದೆ. ಸೊ ಪೇಂಟಿಂಗ್ ಎಫೆಕ್ಟ್ಸ್ ಸಿಗ್ತವೆ, ಸ್ಕೆಚ್ದೆಲ್ಲ ಸಿಗ್ತವೆ. ನಾವು ಒರಿಜಿನಲ್ ಫೋಟೋ ಅದನ್ನು ಅಪ್ಲೋಡ್ ಮಾಡಿದ್ರೆ ಸಾಕು, ಅದು ಕನ್ವರ್ಟ್ ಆಗಿಬಿಡುತ್ತೆ. ಸೊ ಈ ರೀತಿ ಟೆಕ್ನಾಲಜಿಯಿಂದ ನಿಜವಾದ ಕಲಾವಿದರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ತೊಂದರೆ ಅಂತ ಅನಿಸಲ್ಲ, ಬಟ್ ಅದರಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂಥ ವಿಷಯ ಕೂಡ ಇದೆ ಮೊಬೈಲಲ್ಲಿ. ಆ ಟೈಮಲ್ಲಿ ನಾವು ಕಲಿಯೋಕ್ಕೆ ಹೋಗೋಕ್ಕಾಗಲ್ಲ. ಕೆಲವೊಂದು ಸರ್ತಿ ನಾವು ಮೊಬೈಲಲ್ಲಿ ನೋಡಿ ಕೂಡ ವರ್ಕ್ ಮಾಡ್ಬೋದು ಅಂತ ಅನಿಸಿಕೆ ನನ್ನ. ನಾನು ವರ್ಕ್ ಎಲ್ಲ ತುಂಬ ನಾನು ಮೊಬೈಲಲ್ಲೇ ನೋಡಿ ವರ್ಕ್ ಮಾಡಿರೋದು. ಸೆಲ್ಫ್ ಆಗಿ ನಾನು ಎಲ್ಲೂ ಫೈನ್ ಆರ್ಟಿಗೆಲ್ಲ ಹೋಗಿಲ್ಲ. ನಾನು ಸ್ಟಡಿ ಎಲ್ಲ ಫೈನ್ ಆರ್ಟ್ ಇಲ್ಲ, ಏನಿಲ್ಲ, ಸೆಲ್ಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಈ ಇಂದಿನ ದಿನಮಾನಗಳಲ್ಲಿ ಕಲಾವಿದರಿಗೆ ಯಾವ ರೀತಿಯ ಸಮಸ್ಯೆಗಳು ಎದುರಾಗ್ತವೆ ಅಂತ ನಿಮ್ಗೆ ಅನಿಸುತ್ತೆ? ವೈಯಕ್ತಿಕವಾಗಿ ಒಬ್ಬ ಕಲಾವಿದರ ದೃಷ್ಟಿಯಿಂದ ನೋಡಿದಾಗ ಏನೇನು ಅಡೆತಡೆಗಳು ಅವರಿಗೆ ಉಂಟಾಗ್ತವೆ ಅಂತ ನಿಮ್ಗೆ ಅನಿಸುತ್ತೆ? ಕಲಾವಿದರಲ್ಲಿ ತುಂಬ ಕಲೆ ಎಲ್ಲ ಇರುತ್ತೆ, ಆದರೆ ಮನಿ ಪ್ರಾಬ್ಲಮ್ಮು, ಆಮೇಲೆ ವೇದಿಕೆಗಳು ಇದು ಆಗಲ್ಲ. ಕೆಲವೊಂದು ಔಟ್ಸೈಡೆಲ್ಲ ವೇದಿಕೆ ಇರುತ್ತೆ, ಅಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್. ಅಲ್ಲೆಲ್ಲ ಹೋಗಿ ಇಷ್ಟೊಂದೆಲ್ಲ ಚೆನ್ನಾಗಿ ವರ್ಕ್ ಮಾಡಿರ್ತಾರೆ, ಆದರೆ ಅಲ್ಲಿ ಹೋಗಿ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ. ಅದು ಸಪೋರ್ಟ್ ಎಲ್ಲ ಮಾಡಬೇಕು ಗೌರ್ಮೆಂಟ್ ಕಡೆಯಿಂದ. ಒಂದು ಸ್ವಲ್ಪ ಐಡೆಂಟಿಫೈ ಮಾಡಿ ಕಲಾವಿದರಿಗೆ ಒಳ್ಳೆ ವೇದಿಕೆಗಳು ಕಲ್ಪಿಸ್ಕೊಡ್ಬೇಕು ಅಂತ. ಸೊ ಕೊನೆಯದಾಗಿ ಕಲಾವಿದರಿಗೆ ಪ್ಲಸ್ ಕಲಾ ಪ್ರೇಮಿಗಳಿಗೆ, ಕಲಾ ರಸಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಲಾವಿದರಿಗೆ ಹೀಗೆ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಪೇಂಟಿಂಗ್ಸ್ ಎಲ್ಲ ಮಾಡಿ, ಆಮೇಲೆ ಕಲಾಸಕ್ತರು ಅದನ್ನು ಖರೀದಿ ಮಾಡಿದ್ರೆ ಒಂದು ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ, ಅವರಿಗೂ ಒಂದು ಬಾಳ್ ಕೊಟ್ಟಂಗೆ ಆಗುತ್ತೆ. ತುಂಬ ಕಲಾವಿದರಿದ್ದಾರೆ, ಆದರೆ ಐಡೆಂಟಿಫೈ ಇಲ್ಲ. ಐಡೆಂಟಿಫೈ ಮಾಡಬೇಕು, ಕಲಾಸಕ್ತರೆಲ್ಲ ಮಾಡಿ ಹೆಲ್ಪ್ ಮಾಡಬೇಕು ಅಂತ ಹೇಳ್ತೀನಿ. ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಜೊತೆಗೆ ನಿಂದ್ರಿ. ರೈಟ್. ಸ್ಟಾರ್ಟ್ ಸರ್.
ನಮಸ್ಕಾರ. ಈ 11ನೇ ಚಿತ್ರಸಂತೆ ಕಳೆದ 10 ವರ್ಷಗಳಿಂದ ನಾವು ಬಸವರಾಜ ಪಾಟೀಲ್ ಸೇಡಂ ಅವರ ಮಾರ್ಗದರ್ಶನದಲ್ಲಿ ಈ ಚಿತ್ರಸಂತೆಯನ್ನು ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಕಲಾವಿದರಿಗೆ ಪ್ರೋತ್ಸಾಹ ಸಿಗಬೇಕು, ಆಮೇಲೆ ಜನರ ಜಾಗೃತಿ ಆಗಬೇಕು. ಈ ಕಲೆ ಪರ್ಚೇಸ್ ಬರೀ ನೋಡೋದಲ್ಲ, ಪರ್ಚೇಸ್ ಮಾಡೋ ಕೂಡ ಅವರಲ್ಲಿ ಜಾಗೃತಿ ಬರಬೇಕಾದ್ರೆ ಇಂಥ ಸಂತೆ ಅವರಿಗೆ ಹೆಲ್ಪ್ ಆಗ್ತದೆ. ಆ ಉದ್ದೇಶ ಇಟ್ಕೊಂಡು ಬಸವರಾಜ ಪಾಟೀಲ್ ಸೇಡಂ ಅವರ ಮಾರ್ಗದರ್ಶನವನ್ನು ಕಳೆದ 10 ವರ್ಷಗಳಿಂದ ನಾವು ಮಾಡ್ತಾಯಿದ್ದೀವಿ. ಇದು 11ನೇ ಚಿತ್ರಸಂತೆ. ಇದಕ್ಕೆ ಮುಖ್ಯವಾಗಿ ಕಲಾವಿದರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಇದರಲ್ಲಿ ಅವರಿಗೆ ಒಂದು ಸಂತೆ ಅಂದರೆ ಎಲ್ಲ ಥರದ ಪೇಂಟಿಂಗ್ಗಳು ಇಲ್ಲಿ ಒಗ್ಗಟ್ಟಿರುತ್ತವೆ. ಯಾರಿಗೆ ಏನು ಆಯ್ಕೆ ಬೇಕಾಗ್ತದೆ, ಸ್ಕಲ್ಪ್ಚರ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಟೆರಕೋಟಾ ಇರ್ಬೋದು, ಈ ಎಲ್ಲ ರೀತಿಯ ಪೇಂಟಿಂಗ್ಗಳು ಸುಮಾರು 100 ರೂಪಾಯಿ ಹಿಡ್ಕೊಂಡು 50,000ವರೆಗೆ ಪೇಂಟಿಂಗ್ ಸಿಗ್ತವೆ. ಆ ದೃಷ್ಟಿಯಿಂದ ಇದು ಸಂತೆ ಉದ್ದೇಶ ಮೇನ್ ಅದೇನೆ. ಹಾಗಾಗಿ ನಾವು ಪ್ರತಿ ವರ್ಷ 5 ಸ್ಟಾಲ್ಗಳಿಗೆ ಈ ವರ್ಷ ಟೋಟಲ್ ಒಂದು 65-70 ಸ್ಟಾಲ್ ಬಂದಿವೆ. ಪ್ರತಿ ವರ್ಷ ನಾವು ಅದರಲ್ಲಿ 5 ಸ್ಟಾಲ್ಗೆ ಬಹುಮಾನ ಕೊಡ್ತೀವಿ. 5,000 ಪ್ರತಿ ಸ್ಟಾಲ್ಗೆ 5,000 ರೂಪಾಯಿ. ಬಟ್ 5 ಸ್ಟಾಲ್ಗೆ ನಾವು ಬಹುಮಾನ ಕೊಡ್ತೀವಿ. ಅವ್ರು ಜಡ್ಜಿಂಗ್ ಮಾಡ್ತಾರೆ, ಬೇರೆಯವ್ರು ಜಡ್ಜಿಂಗ್ ಮಾಡಿ ಅವ್ರಿಗೆ ಕೊಡ್ತಾರೆ. ಅವರಿಗೆ ನಾವು ಪ್ರತಿ ಕಲಾವಿದರಿಗೆ ಸ್ಟಾಲ್ಗೆ 5,000 ರೂಪಾಯಿ ಬಹುಮಾನ ಕೊಡ್ತೀವಿ. ನಿಮ್ಮ ಹೆಸರು ಹೇಳಿ ಸರ್? ಸರ್, ನನ್ನ ಹೆಸರು MS ಬೆಳಂಗಿ, ಸಂಯೋಜಕರು.